60 ವರ್ಷಕ್ಕೆ ಒಂದ್ಸಲ ಈ ಸಂವತ್ಸರ ಬರ್ತದೆ. ಶೋಭನ ನಾಮ ಸಂವತ್ಸರ ಅಂತ. ಮುಂದಿನ ವರ್ಷ ಕ್ರೋಧಿ ನಾಮ ಸಂವತ್ಸರ ಅಂತ ಬರ್ತದೆ. ಇದು 2 ವರ್ಷ ಯಾವುದೂ ಇನ್ನು ಮುಹೂರ್ತಗಳು ಹೊರಡೋದಿಲ್ಲ. ಆ ಶ್ರೇಷ್ಠವಾದಂತಹದ್ದು. ಇದರಲ್ಲಿ ಕೂರ್ಮಯೋಗ 14 ಲೋಕಗಳಿದೆ. ಅದರಲ್ಲಿ ಪಾತಾಳದಲ್ಲಿ ಕೂರ್ಮ ಇದ್ದಾನೆ, ಸಂಪೂರ್ಣ ಬ್ರಹ್ಮಾಂಡ ಹಿಡಿತಾನೆ. ಅದಕ್ಕೋಸ್ಕರ ಪುಷ್ಯಮಾಸ, ಮಕರ ಪುಷ್ಯ, ಉತ್ತರಾಯಣ ಎಲ್ಲ ದೃಷ್ಟಿಯಿಂದಲೂ ಅಲ್ಲಿ ಯೋಗ, ಅಮೃತ ಸಿದ್ಧಿ ಯೋಗ ಇದೆ. ರಾಮನದು ಸೂರ್ಯವಂಶ, ಸೂರ್ಯ ನೆತ್ತಿ ಮೇಲೆ ಬಂದಾಗೆ ಅದಕ್ಕೆ ಅಭಿಜಿತ್ ಮುಹೂರ್ತ ಅಂತಾರೆ, ಸರ್ವಸಿದ್ಧಿ ಯೋಗ ಅಂತಾರೆ, ಅಮೃತ ಯೋಗ ಅಂತಾರೆ. ಮತ್ತು ಹಂಸ ಯೋಗ ಅಂತ ಭಾಳ ಮಹತ್ವದ್ದು. ಹಂಸ ಅಂದರೆ ಪರಮಾತ್ಮ, ಅವನು ಹಂತಿ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾನೆ. ಅದರಲ್ಲಿ ಸಾರೂಪತ್ವಾತ್ ಅವನಲ್ಲಿ ವಿಶೇಷವಾದಂತಹ ಸಾರೂಪನಾಗಿದ್ದಾನೆ, ಸರ್ವಶ್ರೇಷ್ಠನಾಗಿದ್ದಾನೆ. ಹಂಸ ಅಂದರೆ ಶುದ್ಧ. ಹಂಸ ಪಕ್ಷಿ ನೋಡಿದಿರಲ್ಲ, ಹಂಸ ಶುದ್ಧವಾದಂತಹ ಪಕ್ಷಿ. ಇಂತಹ ಶುದ್ಧ ಮುಹೂರ್ತ ಸಿಗೋದು ಬಹಳ ಅಪರೂಪ. ಎಲ್ಲ ದೃಷ್ಟಿಯಿಂದಲೂ ಶೋಭನಾಮ ಸಂವತ್ಸರ, ಅಭಿಜಿತ್ ಯೋಗ ಮತ್ತು ಹಂಸಯೋಗ, ಕೂರ್ಮ ದ್ವಾದಶಿ ಎಲ್ಲ ದೃಷ್ಟಿಯಿಂದಲೂ ಪರಿಪೂರ್ಣವಾದಂಥ ಮುಹೂರ್ತ ಇದೆ. ಅದು ಎಲ್ಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಸಂಪೂರ್ಣ ಜಗತ್ತಿನಲ್ಲಿ. ಆಗಲೇ ಅಮೇರಿಕದಿಂದ ಫೋನ್ ಬಂದಿತ್ತು, ದುಬೈಯಿಂದ ಫೋನ್ ಬಂದಿತ್ತು. ಯಾಕಂದರೆ ಈ ಮುಹೂರ್ತ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು. ಸುಮುಹೂರ್ತೆ ಸಾವಧಾನ ಅಂತ ಹೇಳ್ತಾರೆ. ನಾವು ಶುಭ ಮುಹೂರ್ತದಗೋಸ್ಕರ ವಿ ಹ್ಯಾವ್ ಟು ವೇಟ್ ಫಾರ್ ಆಸ್ಪಿಷಿಯಸ್ ಮುಹೂರ್ತ. ಆಸ್ಪಿಷಿಯಸ್ ಮುಹೂರ್ತ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ. ಅದಕ್ಕೆ ಸುಮುಹೂರ್ತೆ ಮದುವೆಯಲ್ಲಿ ಅದರೆಲ್ಲ ಸುಮುಹೂರ್ತೆ ಸಾವಧಾನ ಅಂತ ಹೇಳ್ತಾರೆ. ಆದ್ದರಿಂದ ಕರ್ನಾಟಕ ಜನತೆ ಅಂತೂ ಸರಿಯೇ, ನಮ್ಮೆಲ್ಲ ಅಭಿಮಾನಿಗಳು, ಸಂಪೂರ್ಣ ಜಗತ್ತಿನಲ್ಲಿರ್ತಕ್ಕಂತಹ ಜನಗಳು ನಮಗೆ ಅಭಿಮಾನಿಗಳು ಮಾಡ್ತಾರೆ. ವಿಶೇಷವಾಗಿ ಈ ಮುಹೂರ್ತ ಕೊಡಲಿಕ್ಕೆ ಕಾರಣ ಅಂತಂದರೆ, ರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆ ಅಯೋಧ್ಯದಲ್ಲಿ, ಆ ಟ್ರಸ್ಟ್ದಲ್ಲಿ ಜಗದ್ಗುರುಗಳಾದಂತಹ ಗೋವಿಂದ ದೇವಗಿರಿ ಅಂತ ಸ್ವಾಮಿಗಳಿದ್ದಾರೆ. ಅವರು ಈ ಮುಹೂರ್ತವನ್ನು ನನಗೆ ಕೇಳಿದರು. ಏಪ್ರಿಲ್ದಲ್ಲಿ 13 ತಾರೀಕಿಗೆ 15ನೇ ತಾರೀಕಿಗೆ ಕೊಟ್ಟಿದ್ದೇನೆ. ಈ ಮುಹೂರ್ತವನ್ನು ಶ್ರೇಷ್ಠವಾದಂಥ ಮುಹೂರ್ತ ಕೊಡಬೇಕು ಅಂತ ಹೇಳಿದರು. ಭೂಮಿ ಪೂಜನಕ್ಕೆ ನಮ್ಮಿಂದ ಈ ಮುಹೂರ್ತ ನಾವೇ ಕೊಟ್ಟಿದ್ದು. ಆವಾಗ ಆಗಸ್ಟ್ 5ನೇ ತಾರೀಕು 2020ರಲ್ಲಿ ಆ ಮುಹೂರ್ತದಿಂದ ಎಲ್ಲ ಒಳ್ಳೆಯದಾಗಿದೆ. ಅದಕ್ಕಿಂತಲೂ ಜಗತ್ತಿಗೆ ಒಳ್ಳೆಯದಾಗತಕ್ಕಂಥ ಒಂದೇ ಮುಹೂರ್ತವನ್ನು ಕೊಡಬೇಕು ಅಂತ ಅವರು ಸ್ವಾಮಿಗಳು ಕೇಳಿದರು. ನಮ್ಮ ತುಂಬ ಅಭಿಮಾನ, ವಿಶ್ವಾಸ. ಆ ಮುಹೂರ್ತ ನಾವು ಏಪ್ರಿಲ್ದಲ್ಲಿ ಕಳಿಸ್ಕೊಟ್ಟಿದ್ದೀವಿ. 22, 18, 22, 25 3 ಮುಹೂರ್ತವನ್ನು ಕೊಟ್ಟಿದ್ದೆ ನಾನು. 22 ಅವರು ಮತ್ತು ಮಾನ್ಯರಾದಂತಹ ನಮ್ಮ ಪ್ರಧಾನಿಯವರು 22ವರೆಗೆ ಒಳ್ಳೆಯದಂತ ಅನಿಸಿದೆ. 22ರಲ್ಲಿ ನ್ಯೂಮರಾಲಜಿ ಅಂತ ದೊಡ್ಡ ಸ್ವಾಮಿಗಳು ಬಂದಿದ್ದರು. ಅವರೇನು, ನೀವು ಕೊಟ್ಟಂಥ ಮುಹೂರ್ತ ಅಯೋಧ್ಯಕ್ಕಷ್ಟೇ ಕೊಟ್ಟಿಲ್ಲ, ನ್ಯೂಮರಾಲಜಿಯಲ್ಲಿ 2, 2, 4 ಅಂದರೆ ಅಯೋಧ್ಯಕ್ಕಷ್ಟೇ ಅಲ್ಲ, ಜಗತ್ತಿನ 4 ಮೂಲೆಗಳಿಗೂ ಕಲ್ಯಾಣವಾಗಲಿ ಅಂತ ಇಂಥ ಮುಹೂರ್ತ ಇದೆ ಅಂತ ಅವರು ತಮ್ಮ ಇದು ಹೇಳಿದರು. ಇದಕ್ಕೆ ಎಲ್ಲರೂ ದೇಶಾದ್ಯಂತ ಎಲ್ಲ ಜನರು ನಮ್ಮನ್ನು ಇದಕ್ಕೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ. ಇದನ್ನು ಯುನಾನಿಮಸ್ ಆಗಿ, ಅಂದರೆ ಸರ್ವಸಮ್ಮತವಾಗಿ ಈ ಮುಹೂರ್ತವನ್ನು ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಇಲ್ಲ, ನನಗೆ ಅಲ್ಲಿ ತುಂಬ ಚಳಿ ಇದೆ, ಅದಕ್ಕೆ ನಂಗೆ ಹೋಗ್ಲಿಕ್ಕಾಗಲ್ಲ. ನಮ್ಮ ಇವರು ಬೇಡ ಅಂತ ಹೇಳಿದ್ದಾರೆ, ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.